ಬಿಸಿಲು ನಾಡು ಅಂತಾನೆ ಕರೆಸ್ಕೊಳ್ಳೋ ರಾಯಚೂರಿನ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 3 ಆಫ್ ನಮ್ಮ ನಾಡು. ರಾಯಚೂರು ಎಂಬ ಪದಕ್ಕೆ ಎರಡರ್ಥ ಇದೆ. ರಾಯ ಅಂದ್ರೆ ರಾಜ, ರಾಜನಿದ್ದ ಊರು ರಾಯಚೂರು ಆಯ್ತು. ಹಾಗೆ ತೆಲುಗುನಲ್ಲಿ ರಾಯ್ ಅಂದ್ರೆ ಕಲ್ಲು, ಕಲ್ಲುಗಳಿಂದ ತುಂಬಿದ ಜಾಗವನ್ನ ಜನ ರಾಯಚೂರು ಅಂತ ಕರೆದ್ರು. ಮುಂಚೆ ಹೈದರಾಬಾದ್ ರಾಜ್ಯವನ್ನ ಸೇರಿದ್ದ ಈ ರಾಯಚೂರು 1956ರ ಏಕೀಕರಣದಲ್ಲಿ ಕರ್ನಾಟಕ ರಾಜ್ಯವನ್ನ ಸೇರ್ಕೊಳ್ತು. ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ತುಂಗಭದ್ರಾ ನದಿಗಳ ಮಧ್ಯೆ ಇರುವ ಈ ರಾಯಚೂರು ಜಿಲ್ಲೆಯನ್ನ ದೋ ಅಬ್ ಅಂತ ಕರೀತಾರೆ. ದೋ ಅಬ್ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಎರಡು ನದಿಗಳ ಮಧ್ಯೆ ಇರುವ ಜಾಗ ಅಂತ ಅರ್ಥ. ಇಲ್ಲಿನ ಇತಿಹಾಸ ಕ್ರಿಸ್ತಪೂರ್ವ 3ನೇ ಶತಮಾನದ ಮೌರ್ಯರ ಕಾಲದ್ದು. ಮಸ್ಕಿಯ ಶಾಸನದಲ್ಲಿ ಅಶೋಕನನ್ನ ದೇವನಾಂಪ್ರಿಯ ಎಂದು ಕರೆದಿರುವ ಉಲ್ಲೇಖ ಇದೆ. ವರಂಗಲ್ನ ಕಾಕತೀಯರು 1294ರಲ್ಲಿ ರಾಯಚೂರಿನಲ್ಲಿರುವ ಈ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ನಂತರ ಇಲ್ಲಿ ವಿಜಯನಗರ ಸಾಮ್ರಾಟರು, ಬಹುಮನಿ ಸುಲ್ತಾನರು ಹಾಗೂ ಮೊಘಲರು ಕೂಡ ಆಳ್ತಾರೆ. ಅಟ್ಟಿ ಗೋಲ್ಡ್ಮೈನ್ಸ್ ದೇಶದ ಅತ್ಯಂತ ಹಳೆಯ ಮತ್ತು ಈಗಲೂ ಆಕ್ಟಿವ್ ಇರುವ ದೇಶದ ಏಕೈಕ ಗೋಲ್ಡ್ಮೈನ್ ಆಗಿದ್ದು ನಮ್ಮ ಕನ್ನಡಿಗರ ಹೆಮ್ಮೆಯಾಗಿದೆ. ಕರ್ನಾಟಕದ ಮೊಟ್ಟ ಮೊದಲ ಥರ್ಮಲ್ ಪವರ್ ಪ್ಲಾಂಟ್ ಶಕ್ತಿನಗರ. ಇದು ರಾಜ್ಯದ 70% ಆಫ್ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎನ್ಸಿಇಆರ್ಟಿಯ ಲೋಗೋದಲ್ಲಿ ಬಳಸಲಾಗಿರುವ ಈ ಇಮೇಜ್ ಮಸ್ಕಿಯ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಇಂದ ತೆಗೆದುಕೊಂಡಿದ್ದು. ಕರ್ನಾಟಕದ ಅತಿ ಹೆಚ್ಚು ಬಿಸಿಲು ತಾಪಮಾನ 45.6 ಡಿಗ್ರಿ ಸೆಲ್ಸಿಯಸ್ ಕೂಡ ರೆಕಾರ್ಡ್ ಆಗಿರೋದು ರಾಯಚೂರಿನಲ್ಲಿನೇ. ಅದಕ್ಕೆ ಇದನ್ನ ಬಿಸಿಲು ನಾಡು ಅಂತ ಕರೀತಾರೆ. ಇವಾಗ ನೀವು ಹೇಳಿ, ಕರ್ನಾಟಕದ ಭತ್ತದ ಕಣಜ ಅಂತ ಯಾವ ಜಿಲ್ಲೆಯನ್ನ ಕರೀತಾರೆ? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.